Hello guys, Rashmi Dancer here. Welcome back to my channel. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಬಸ್ಸಲ್ಲಿ ಹೊರಟಿದ್ದೀನಿ. ಬಿಕಾಸ್ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಏನು ವಿಡಿಯೋ ಇದು ಅಂತ. ವೀಕೆಂಡ್ಸ್ ಅಲ್ವಾ, ಸೊ ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸಡನ್ ಪ್ಲ್ಯಾನ್ ಇದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಟ್ರಾಫಿಕ್ಕು ಹೆವಿ ಇತ್ತು. ಆ್ಯಂಡ್ ನಮ್ಮ ಊರಿಗೆ ಹೋಗಬೇಕು ಅಂದರೆ 2.5 hours ಬೇಕು. ಸೊ ಒಬ್ಬಳೇ ಬೇರೆ ಹೋಗ್ತಿದ್ದೆ, ಇನ್ನೇನು ಮಾಡೋದು, ಹೋಗಲೇಬೇಕು ಅಂತ ಹೊರಟೆ. ಬಸ್ಸು ಮೂವ್ ಆಯಿತು, ಟಿಕೆಟು ಕೂಡ ತಗೊಂಡೆ. ಇನ್ನು 2 hours ಟೈಮ್ ಪಾಸ್ ಆಗಬೇಕಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಜೊತೆ ನಾನು ಲೂಡೋ ಆಡಿ ನನ್ನ ಡೈಲಿ ಲಿಮಿಟ್ ಕ್ರಾಸ್ ಆಗಿತ್ತು. ಸೊ ಹಾಗಾಗಿ ಕಂಪ್ಯೂಟರ್ ಜೊತೆ ಲೂಡೋ ಆಡಿದೆ. ಸೊ ಆಮೇಲೆ ಯೋಚನೆ ಮಾಡಿದೆ, ಓಕೆ ಕೇರಮ್ ಆ್ಯಂಡ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ. ಸೊ ಇದು ಅನ್ಲಿಮಿಟೆಡ್ ಅಲ್ವಾ, ಸೊ ಆಡ್ಬೋದು ಅಂದ್ಬಿಟ್ಟು ನನ್ನ ಫ್ರೆಂಡಿಗೂ ಕಾಲ್ ಮಾಡಿ ಆಲ್ಮೋಸ್ಟ್ ಕೇರಮ್ ಆ್ಯಂಡ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡಿ ಹೆಂಗೋ ಟೈಮ್ ಪಾಸ್ ಮಾಡಿದೆ. ಸೊ ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತಲ್ವ. ಏನಪ್ಪ ಇದು ರಶ್ಮಿ ಬರೀ ವಿನ್ ಆಗಿರೋದೇ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಕೂಡ ಒಂದು 3 ಆಟ ಸೋತಿನೇ, ಆಮೇಲೆ ಗೆದ್ದಿರೋದು. ಆ ಗೆದ್ದಿರೋದು ಮಾತ್ರ ಕ್ಲಿಪ್ಪಿಂಗ್ಸ್ ಇಟ್ಟು ಹಾಕಿದ್ದೀನಿ ಅಷ್ಟೇ. ಏನೇ ಆದರೂ BMTC ಬಸ್ಗಿಂತ ನಮ್ಮ KSRTC ಬಸ್ಗಳಿದೆಯಲ್ಲ, ಒಂದು ಕೈ ಮೇಲೇನೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಕನ್ನಡ ಹಬ್ಬ ಅಂದ್ರೇ ಈ ಥರ ಇರಬೇಕಪ್ಪ. ಆ ಡೆಕೋರೇಷನ್ ನೋಡಿ, ಆ ಹೂವು ಆ್ಯಂಡ್ ಆ ಕಲರ್ ಪೇಪರ್ಸು ಚೆನ್ನಾಗಿ ಮಾಡಿದ್ದಾರೆ ಒಂದು ರೇಂಜಿಗೆ. ಸುಮ್ಮನೆನಾ ಕನ್ನಡ ಹಬ್ಬ ಅಂದರೆ ಬಿಡ್ತೀವ? ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನೇತ್ರಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ, ಬೋರ್ ಆಗ್ತಿತ್ತು. ಸ್ವಲ್ಪ ನಿದ್ದೆ ಮಾಡೋಣ ಅಂತ ಮಾಡಿದೆ. ಅಷ್ಟರಲ್ಲಿ ಕಾಲ್ ಬಂತು. ಅಯ್ಯೋ ಅಂದ್ಕೊಂಡು ಮಾತಾಡಿಕೊಂಡು ಹಂಗೋ ಹಿಂಗೋ ಒಂದು 3 ಗಂಟೆ ಟೈಮ್ ಪಾಸ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಡೆಸ್ಟಿನೇಷನ್ ಅರ್ಧ ರೀಚ್ ಆಗಿತ್ತು. ಇಲ್ಲಿ ನೋಡಿದ್ರೆ ಒಂದು ಬಸ್ಸು ಇಲ್ಲ. ಬಸ್ ಇತ್ತು, ಬಟ್ ನೀವೇ ನೋಡಿ ಎಷ್ಟು ರಶ್ ಇದೆ. 5-6 ಬಸ್ ಬಂತು. ನಾನು ಅರ್ಧ ಡೆಸ್ಟಿನೇಷನ್ ರೀಚ್ ಆಗಿ ಒಂದು 1/2 hour ಆದಮೇಲೆ ನಮ್ಮ ಬಸ್ ಸಿಕ್ತು, ನಮ್ಮೂರು ಬಸ್ಸು. ಸೊ ಹತ್ಕೊಂಡು ಟಿಕೆಟ್ ತೊಗೊಂಡು ಆಲ್ಮೋಸ್ಟ್ ನಮ್ಮೂರಿಗೆ ರೀಚ್ ಆದೆ. ಇಲ್ಲಿ ನೋಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ವ. ನಾನು 1/2 hour ವೆಯ್ಟ್ ಮಾಡಿದ್ದೀನಿ, ಡೈರೆಕ್ಟಾಗಿ ನಮ್ಮೂರು ಬಸ್ಸಿಗೆ ಬಂತು. ಇದಕ್ಕಿಂತ ಬೇರೆ ಖುಷಿ ವಿಚಾರ ಬೇಕಾ? ಬಂದು ಮನೆಗೆ ಒಂದು 10 ನಿಮಿಷ ರೆಸ್ಟ್ ತೊಗೊಂಡು, ಇಲ್ಲಿ ನೋಡಿ ನಮ್ಮ ಅಪ್ಪ ಅವ್ರು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ಫೋನಲ್ಲಿ. ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ಸಮಾಚಾರ ಅದು ಇದು ಅಂದ್ಕೊಂಡು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಮಾತಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ನಮ್ಮ ಅಜ್ಜಿ ಏನೋ ಕೇಳ್ತಾಯಿದ್ರು, ಅದಕ್ಕೆ ನಾನು ತರಲೆ ಥರ ಆನ್ಸರ್ ಮಾಡಿಕೊಂಡು ಕಾಲು ಎಳ್ಕೊಂಡು ಇದ್ವಿ. ಸೊ ಅಡುಗೆ ಮಾಡಬೇಕಿತ್ತು. ಏನಾದರೂ ಸ್ವಲ್ಪ ಸ್ನ್ಯಾಕ್ಸು ಏನೋ ತಿನ್ಕೊಂಡಿರೋಣ ಅಂದ್ಕೊಂಡು ಇವೆರಡು ಸಿಕ್ತು. ತಿನ್ಕೊಂಡು ಅಡುಗೆ ಮನೆಗೆ ಬಂದೆ. ನಮ್ಮಪ್ಪ ಇದು ಮೀನು ಇಟ್ಟಿದ್ರು. ಮುದ್ದೆ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡು ರೆಡಿಯಾಗಿ ಮಾಡ್ತಾಯಿದ್ದೆ. ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸೊ ಇಲ್ಲ, ಅನ್ನ ಇನ್ನೂ ಆಗಿರಲಿಲ್ಲ. ಅಜ್ಜಿ ಅನ್ನ ಅಷ್ಟು ತಿನ್ನಲ್ಲ, ಇಷ್ಟಪಡಲ್ಲ. ಅವ್ರು ಏನಿದ್ರು ಮುದ್ದೆ. ಹಳ್ಳಿ ಜನ ಗೊತ್ತಲ್ಲ, ನಾವು ಹಳ್ಳಿ ಜನನೇ, ಅಲ್ಲಿಂದನೇ ಹುಟ್ಟಿ ಬೆಳೆದು ಬಂದಿರೋದು. ಸೊ ಮುದ್ದೆ ಅಂದರೆ ಇರಲೇಬೇಕು. ಸೊ ಹಾಗಾಗಿ ಮುದ್ದೆ ಸಾಂಬಾರು ಕೊಟ್ಟೆ. ಸಾರು ಚೂರು ತೆಳ್ಳಗಾಗ್ಬಿಟ್ಟಿತ್ತು ಆ್ಯಂಡ್ ಲೈಟಾಗಿ ಹುಳಿ ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಂಡ್ ಕರೆಂಟ್ ಬೇರೆ ಹೋಗಿತ್ತು, ಕರೆಂಟೇ ಇರಲಿಲ್ಲ. 1 hour ಮಳೆ ಬರ್ತಿತ್ತು. ಸೊ ಹಾಗಾಗಿ 9:30 ಕರೆಂಟ್ ಬಂದಾಗ ಬಿಗ್ ಬಾಸ್ ನೋಡಿಕೊಂಡು ಹಂಗೆ ಕಾಮಿಡಿ ಕಿಲಾಡಿ ನೋಡಿಕೊಂಡು ನಾನು ಅಪ್ಪ ಊಟ ಮಾಡಿಕೊಂಡು ಸ್ವಲ್ಪ ಮಾತುಕತೆ ಮಾತಾಡಿಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿ ಮಲ್ಕೊಂಡ್ವಿ. ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಜರ್ನಿ ಮಾಡಿ. ಗುಡ್ ನೈಟ್.
ಬೆಳಕ ಚೆಲ್ಲೋದಕ್ಕ ಬಿಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ, ನಮ್ಮ ಸೂರ್ಯ. ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದಾನ್ ಸೂರ್ಯ, ನೋಡೋ ಸೂರ್ಯ. ಎಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಎದ್ದಾಗೆ 7:30 ಆಗಿತ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಟೆರೆಸ್ಗೆ ಹೋಗಿ ಒಂದೆರಡು ರೌಂಡ್ ಹಾಕಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಬಂದೆ. ಬಂದು ಅಂಗಡಿಗೆ ಹೋಗಿ ಹಾಲು ತಂದು ಕಾಫಿ ಮಾಡಿದೆ. ಕಾಫಿ ಮಾಡಿ ಕೊಟ್ಬಿಟ್ಟು ಅಜ್ಜಿ ನಾನು ಸ್ವಲ್ಪ ಹಾಗೆ ಫನಿ ಕಾನ್ವರ್ಸೇಷನ್ಸ್ ನಡೀತಿತ್ತು, ತರಲೆ ಹಂಗೆ. ಅಜ್ಜಿ ಮೊಮ್ಮಗಳು ಬಾಂಡಿಂಗ್ ಅಂದರೆ ಹಂಗೆ ಇರಬೇಕು. ನೈಟ್ ಅಡುಗೆ ಮಾಡಿ ನಾನೇನು ಕ್ಲೀನಿಂಗ್ ಮಾಡಿರಲಿಲ್ಲ. ಪಾತ್ರೆ ಮತ್ತು ಅದು ಸ್ಟವ್ ಎಲ್ಲ ಫುಲ್ ಗಲೀಜಾಗಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡಿಕೊಂಡು ಮನೆ ಫುಲ್ಲು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸಿ ಫುಲ್ ಮೆಸಿ ಆಗಿಬಿಟ್ಟಿತ್ತು ಮನೆಯೂ ಕೂಡ. ಸೊ ಹಾಗಾಗಿ ಫುಲ್ ಕ್ಲೀನಿಂಗಲ್ಲಿ ಟೈಮ್ ಹೋಗೋಯ್ತು. ಒಂದು 45 ಮಿನಿಟ್ಸ್ ಅಲ್ಲೇ ಕ್ಲೀನ್ ಮಾಡಿಕೊಂಡು ಹಿಂಗೆ ಕಸ ಹಾಕ್ಬಿಟ್ಟು ಬರೋಣ ಅಂದ್ಕೊಂಡು ಹೋದೆ. ಇಲ್ಲಿ ನೋಡಿ ನಮ್ಮ ಅಪ್ಪನ ಕತೆ ಏನು ಅಂತ. ಸೋ ಸ್ವೀಟ್. ಏನು ಅಂದರೆ ಅಲ್ಲಿ ಅಪ್ಪ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡೋಕ್ಕೆ ಬಿಸಿನೀರು ಕಾಯಿಸಿದ್ರು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಇಟ್ಕೊಂಡೆ, ಸ್ವಲ್ಪ ಫನ್ನಿಯಾಗಿತ್ತು. ಜಾಸ್ತಿ ಇಟ್ಕೊಳ್ಳೋಕೆ ಹೋಗಿಲ್ಲ. ಇದೆಲ್ಲ ನಮ್ಮದೇ ಜಾಗ, ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು. ಆ್ಯಂಡ್ ಅದು ನಮ್ಮ ಮನೆ. ಇದು ಬಂದು ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಜಾಸ್ತಿ. ಇದು ನಮ್ಮ ಮನೆ ಮುಂದೆ ಎಂಟ್ರೆನ್ಸು, ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ಕಿತ್ತಾಕಬೇಕು. ಆ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಕ್ಲೀನ್ ಮಾಡೋರು ಸದ್ಯಕ್ಕೆ ಯಾರೂ ಇಲ್ಲ. ಸೊ ಹಾಗಾಗಿ ನಾವೇ ಕ್ಲೀನ್ ಮಾಡಬೇಕು. ಇದು ಮೇಲೆ ಹೋಗೋಕ್ಕೆ, ಟೆರೆಸ್ ಮೇಲೆ ಹೋಗೋಕ್ಕೆ. ಇದು ಮನೆ ಎಂಟ್ರೆನ್ಸು. ಸೊ ಇದು ಹಾಲು. ಇಷ್ಟೇ ನಮ್ಮ ಮನೆ ಇರೋದು. ಸೊ ಅದೆರಡು ರೂಮ್ಗೆ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ, ನಾನು ಅಣ್ಣ ಅಷ್ಟೇ. ಇದು ದೇವ್ರ ಮನೆ ಈ ಕಡೆ ಇರೋದು. ಆ್ಯಂಡ್ ಫೈನ್ ಅಷ್ಟೇ. ಬೆಳಿಗ್ಗೆ ಏನು ನಾಷ್ಟ ಮಾಡೋದು ಅಂತ ಅವಲಕ್ಕಿ ಮಾಡಿಕೊಂಡು ಅದಕ್ಕೊಂದೆರಡು ಹಪ್ಪಳ ಹಾಕ್ಕೊಂಡು ತಿಂದೆ. ನಾಷ್ಟ ಮಾಡಿ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡಿಸಿ ನಾನೇ ಫುಲ್ಲು ರೆಡಿ ಮಾಡಿ ನಮ್ಮ ಅಪ್ಪ ಒಳಗಡೆ ಕರ್ಕೊಂಡಿದ್ರು. ಸೊ ಹಾಗಾಗಿ ಸ್ವಲ್ಪ ಸೀರಿಯಸ್ ಕಾನ್ವರ್ಸೇಷನ್ಸ್ ನಡೀತಿತ್ತು. ಅಜ್ಜಿ ಸ್ವಲ್ಪ ಎಮೋಷನ್ ಆಗಿಬಿಟ್ರು. ಅವ್ರದ್ದೇ ಆದಂಥ ಕೆಲವು ಪರ್ಸ್ನಲ್ ವಿಷಯಗಳಿವೆ. ಸೊ ಹಾಗಾಗಿ ಎಲ್ಲರಿಗೂ ಪರ್ಸ್ನಲ್ ಅಂತ ಬಂದರೆ ಆಲ್ಮೋಸ್ಟ್ ಅವ್ರದ್ದೇ ಆದಂಥ ಎಮೋಷನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹತ್ರು ಏನು ಮಾಡೋಕ್ಕಾಗಲ್ಲ. ಲೈಫ್ ಮಸ್ಟ್ ಬಿ ಗೋ ಆನ್ ಇರೋ ತನಕ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಎಲ್ಲ ನಮ್ಮ ಕೈಲಿ ಏನೂ ಇಲ್ಲ. ಅಳ್ತಿದ್ರು ಅಂತ ಸ್ವಲ್ಪ ತಮಾಷೆ ಮಾಡಿಕೊಂಡು ಕಾಲು ಇಳ್ಕೊಂಡು ಅವ್ರಿಗೆ ಹಂಗೂ ಹಿಂಗೂ ಖುಷಿ ಪಡಿಸ್ದೆ. ಆರಾಮಾಗಿದ್ದರು. ಸೊ ಅವರು ನಾಷ್ಟ ಮಾಡಿದ್ರು. ನಾಷ್ಟ ಮಾಡಿ ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತಿದ್ರು. ಆ್ಯಂಡ್ ನಾನು ಕೂಡ ಇಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಕಬ್ಬಾಳಮ್ಮ ಟೆಂಪಲ್ಗೆ. ಸೊ ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಬೇಗ ರೆಡಿಯಾಗಿ ಆಲ್ಮೋಸ್ಟ್ 2 o'clock ಆಗೋಗಿತ್ತು. ಲೇಟ್ ಆಗಿತ್ತು. ಆ್ಯಂಡ್ ಸಂಡೇ ಬೇರೆ ರಶ್ ಇತ್ತು. ಸೊ ಏನು ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಹಂಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಪ್ಪ ನಾನು ಟೆಂಪಲ್ಗೆ ಹೊರಟ್ವಿ. ಅಪ್ಪ ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂದರು. ಇಲ್ಲಾಂದರೆ ನಾನು ಒಬ್ಬಳೇ ಹೋಗೋ ಪ್ಲ್ಯಾನಿಂಗಲ್ಲಿತ್ತು. ಸೊ ಹಾಗಾಗಿ ಇಲ್ಲಿ ನಾನು ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಟೆಂಪಲ್ಗೆ ಬಂದಮೇಲೆ ಗೊತ್ತಾಯಿತು. ನಾನು ಅಂದ್ಕೊಂಡಿದ್ದು ತುಂಬ ಹೆವಿ ರಶ್ ಇರುತ್ತೆ ಅಂತ. ಸೊ ನಾವು ಮಧ್ಯಾಹ್ನ ಲೈಕ್ 2:30 ಆಗಿತ್ತು ರೀಚ್ ಆಗಿದ್ದು ಟೆಂಪಲ್ಗೆ. ಸೊ ಅಷ್ಟೇನು ರಶ್ ಇರಲಿಲ್ಲ ಮಧ್ಯಾಹ್ನ ಟೈಮ್. ಅಂದರೆ ಹೆವಿ ಬಿಸಿಲಂತೂ ಯಪ್ಪ ಸಖತ್ ಬಿಸಿಲು, ಇರೋಕ್ಕಾಗ್ತಿರ್ಲಿಲ್ಲ ಆಚೆಗಡೆ. ಸೊ ಇಲ್ಲಿ ಕ್ಯೂ ಸಿಸ್ಟಮು. ಸೊ ಹಾಗಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಒಂದು 30 to 35 ಮಿನಿಟ್ಸ್ ನಿಂತಿದ್ದೀವಿ. ಕೊನೆಗೆ ದೇವ್ರ ದರ್ಶನ ಆಯಿತು ಚೆನ್ನಾಗಿ. ನೋಡಿ ದೇವ್ರು ಹೆಂಗಿದೆ, ದೃಷ್ಟಿ ಆಗುತ್ತೆ ದೇವರಿಗೇ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಲ್ಲಿರೋರು. ಆ್ಯಂಡ್ ಹಂಗೆ ಸ್ವಲ್ಪ ಇದು ರ್ಯಾಂಡಮ್ ವಾಕ್ ಥರ ನಮ್ಮ ಅಪ್ಪನಿಗೆ ಹೇಳಿದೆ ವೀಡಿಯೋ ಮಾಡು ಅಂತ. ಸೊ ಅವರು ಈ ಥರ ವೀಡಿಯೋ ಮಾಡಿಟ್ಟವ್ರೆ. ಆ್ಯಂಡ್ ಬಿಸಿಲಂತೂ ಹೆಂಗಿತ್ತು ಅಂದರೆ ಯಪ್ಪ ಸುಡ್ತಿತ್ತು ಹಂಗೆ. ಸೊ ಅಲ್ಲಿಂದ ಹಂಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಹೊರಗೆ ಬಂದ್ವಿ. ಹಾಗೆ ನಮ್ಮ ರಿಲೇಟಿವ್ಸ್ದು ಒಂದು ಮದುವೆ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅಲ್ಲಿಗೋಗಿ ಊಟ ಮಾಡಿಕೊಂಡು ಆನ್ ದ ವೇ ಬರಬೇಕಾದ್ರೆ ನಾನು ತುಂಬ ದಿನಗಳಾಗಿತ್ತು ನಮ್ಮದು ಹೊಲ ಜಮೀನೆಲ್ಲ ನೋಡಿ. ಸೊ ಹಾಗಾಗಿ ಅಪ್ಪನಿಗೆ ಹೇಳಿದೆ ಕರ್ಕೊಂಡೋಗು ಅಂತ. ಸೊ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯಿತು ಊರಿಗೆ ಹೋಗೋಷ್ಟರಲ್ಲಿ. ಕರ್ಕೊಂಡು ಹೋದ್ವಿ. ಹೊಲದ ಹತ್ರ ಹೋಗ್ಬಿಟ್ಟು ಎಲ್ಲ ನಮ್ಮದು ಹೊಲ ಎಲ್ಲ ನೋಡಿಕೊಂಡು
ಚೆನ್ನಾಗಿ ತಿರುಗಾಡ್ಕೊಂಡು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನಮ್ಮ ಅಪ್ಪಂಗಂತೂ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿ ನನಗೂ ಸಾಕಾಯಿತು. ನಾನು ಒಂದೆರಡು ಫೋಟೋಸ್ದು ಮತ್ತು ರೀಲ್ಸ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಹೊಲದ ಹತ್ರ ಒಂದು 35 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು, ಯಾರ್ದು ಎಷ್ಟೆಷ್ಟು ಜಾಗ ಅಂತ ಎಲ್ಲ ನೋಡಿಕೊಂಡು. ಆಲ್ಮೋಸ್ಟ್ ಒಂಥರ ತುಂಬ ದಿನ ಆಗಿತ್ತಲ್ಲ ನೋಡಿ. ಎಲ್ಲ ನಮ್ಮ ಅಪ್ಪ ಬೇರೆ ರಾಗಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈ ವರ್ಷ. ಸೊ ಚೆನ್ನಾಗಿ ಬೆಳೀಲಿ. ನೋಡಿದ್ರೆ ಮಳೆನೇ ಇಲ್ಲ, ಏನು ಮಾಡೋದು, ಏನೋ ಆಗಲ್ಲ ಅದು ಇದು ಅಂತಿದ್ರು. ಸೊ ನೋಡೋಣ ಅಷ್ಟೇ, ಓಪ್ಸ್ ಚೆನ್ನಾಗಾಗಲಿ ಅಂತ, ಚೆನ್ನಾಗಿ ಬೆಳೀಲಿ ಅಂತ. ಕಷ್ಟಪಟ್ಟರೆ ಸುಖ ಸಿಗಬೇಕು ಅಂತಾರಲ್ಲ, ಹಂಗೆ ನಾವು ಕಷ್ಟದಿಂದ ಹಾಕಿದ್ದಾರೆ, ಚೆನ್ನಾಗಿ ಬರಲಿ. ಭೂಮಿ ತಾಯಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಎಸ್, ಎಲ್ಲ ನೋಡಿ ಆಯಿತು. ಸೊ ಮನೆಗೆ ಹೊರಟಿದ್ವಿ. ಸೊ ಮನೆಗೆ ಹೊರಡೋ ಟೈಮಲ್ಲಿ ನಮ್ಮ ಅಪ್ಪಂದು ಕ್ವಾಟ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು. ಅಲ್ಲಿ ಹೊಲ್ದ ಹತ್ರ ಎಲ್ಲ ರೀಲ್ಸ್ ಮಾಡಿದ್ರು. ಆ್ಯಂಡ್ ಇಲ್ಲಿ ನೋಡಿ ನಂದೊಂದು ರೀಲ್ಸ್ ಮಾಡು ಅಂದ್ಬಿಟ್ಟು ಹೆಂಗೆ ಗಾಡಿ ಓಡಿಸ್ಕೊಂಡು ಬರ್ತಾವ್ರೆ. ನನಗೆ ಫುಲ್ಲು ನಗು ಅಂದರೆ ನಗು. ಫೈನ್, ಏನೋ ಅವ್ರ ಖುಷಿ ನಮ್ಮ ಖುಷಿ ಅಲ್ವಾ. ಆ್ಯಂಡ್ ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು. ಅಜ್ಜಿಗೆ ಮಧ್ಯಾಹ್ನ ಊಟ ಕೊಟ್ಟಿರಲಿಲ್ಲ, ನಾವೇನೋ ಅಲ್ಲಿ ನಾನ್ ವೆಜ್ ತಿನ್ಕೊಂಡು ಬಂದಿದ್ವಿ. ಇಲ್ಲಿ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಅವಲಕ್ಕಿನೂ ಹಪ್ಳನೂ ಇತ್ತು, ಅದೇ ಕೊಟ್ಟೆ. ಒಂಚೂರು ಕಾಫಿ ಕೊಟ್ಟೆ, ಕುಡಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಬಂದೆ, ಸ್ವಲ್ಪ ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡಿದೆ ಒಂಚೂರು. ಅಪ್ಪ ಏನೋ ಸ್ವಲ್ಪ ಬೇರೆ ಕೆಲಸ ಬಂತು ಅಂತ ಆಚೆ ಹೋಗ್ಬಿಟ್ರು. ಸೊ ಈವ್ನಿಂಗ್ 6 o'clock ಎದ್ದು ಸ್ವಲ್ಪ ಮಲಗಿದೆ, ರೆಸ್ಟ್ ಮಾಡಿ. ತುಂಬ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡೆ. ಆ್ಯಂಡ್ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆದೆ, ಇದೊಂದು ತಿನ್ಕೊಂಡು ಬೆಂಗಳೂರು ಬರೋಣ ಅಂತ ಹೊರಟೆ. ಆ್ಯಂಡ್ ಬ್ಯಾಂಗ್ಳೂರು ರೀಚ್ ಆಗ್ತಿದ್ದಂಗೆ ನಾನಿಲ್ಲಿ ಫುಲ್ಲು ಬಸ್ಸಲ್ಲೆಲ್ಲ ಹೊಟ್ಟೆ ಒಂಥರ ತೋಲ್ಸ್ದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೋಟ್ಲಿಗೆ ಹೋಗಿ ಟಿಫನ್ ಮಾಡಿಕೊಂಡು ಮನೆಗೆ ಬಂದೆ. ಫೈನಲಿ ನಾನು ರೀಚ್ ಆಗಿದ್ದೀನಿ. ನೀವು ನೋಡಿದ್ರಲ್ಲ ಈ 2 days ವ್ಲಾಗ್ಸ್ ನಂದು ಹೇಗಿತ್ತು ಅಂತ ನಮ್ಮೂರಲ್ಲಿ. ಆ್ಯಂಡ್ ಏನೇ ಹೇಳಿ, ನಮ್ಮ ಹಳ್ಳಿಯಲ್ಲಿ ಹುಟ್ಟಿದ್ದು ಜನ ನಾವು. ಸೊ ಹಳ್ಳಿ ವಾತಾವರಣಕ್ಕಿಂತ ಈ ದಿಲ್ಲಿ ವಾತಾವರಣ ಅಷ್ಟು ಇದನ್ಸಲ್ಲ. ಸೊ ನಮ್ಮೂರು ನಮಗೆ ಬೆಸ್ಟ್ ಅಂತ ಹೇಳ್ತಾ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.